ಹಾಯ್ ಹಲೋ ನಮಸ್ತೆ. ರಜಾ ದಿನಕ್ಕೆ ಸ್ವಾಗತ. ನಾನು ನಿಮ್ಮ ಭುವನೇಶ್ವರ್. ರಾಜ್ಯ ಹೆದ್ದಾರಿ 57ರ ಶಿವಮೊಗ್ಗದಿಂದ ಶಿಕಾರಿಪುರ ಶಿರಾಳಕೊಪ್ಪ ಮುಖಾಂತರ ಆನವಟ್ಟಿ ಹಾನಗಲ್ ಮಾರ್ಗದ ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ರಸ್ತೆಯಲ್ಲಿ ಅವೈಜ್ಞಾನಿಕವಾಗಿ ಟೋಲ್ಗಳನ್ನ ಅಳವಡಿಸಿದ್ದನ್ನ ಖಂಡಿಸಿ ಶಿಕಾರಿಪುರದಲ್ಲಿ ರಾಜ್ಯ ನಾಗರಿಕರ ಶಕ್ತಿ ವೇದಿಕೆ ವತಿಯಿಂದ ತಹಸೀಲ್ದಾರರ ಮೂಲಕ ಘನ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ಈ ವೇಳೆ ರಾಜ್ಯ ನಾಗರಿಕ ಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಯುವರಾಜ್ ಮಾತನಾಡಿ, ಸೌಳಂಗ ರಸ್ತೆಯಲ್ಲಿರುವ ಟೋಲ್ನಿಂದ ಶಿಕಾರಿಪುರದ ಕುಟ್ರಹಳ್ಳಿ ಹತ್ತಿರ ಇರುವ ಟೋಲ್ಗೆ ಸುಮಾರು 60 ಕಿಲೋಮೀಟರ್ ಅಂತರ ಇರಬೇಕು. ಆದರೆ ಇಲ್ಲಿ 35 ಕಿಲೋಮೀಟರ್ ಅಂತರದಲ್ಲಿ ಟೋಲ್ ಅನ್ನ ಅಳವಡಿಸಲಾಗಿದೆ. ಇದು ಖಂಡನೀಯ ಎಂದ ಅವರು, ಕೆಶಿಪ್ ರಸ್ತೆಗೆ ಟೋಲ್ ಅನ್ನ ಅಳವಡಿಸಿದ್ದು ಸಹ ಅಕ್ರಮ ಹಾಗೂ 22 ಕಿಲೋಮೀಟರ್ ವ್ಯಾಪ್ತಿಯ ಒಳಗೆ ಸಾರ್ವಜನಿಕರಿಗೆ ಕನ್ಸೆಷನ್ ಅಥವಾ ಉಚಿತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಬೇಕು. ಆದರೆ ಅದು ಇಲ್ಲಿ ಇಲ್ಲದಂತಾಗಿದೆ. ಇದರಿಂದಾಗಿ ಜನಸಾಮಾನ್ಯರು ಪರದಾಡುತ್ತಿದ್ದಾರೆ ಎಂದರು. ಹಾಗೂ ರೈತರು ಕೃಷಿಗೆ ಉಪಯೋಗಿಸುವ ಟ್ರ್ಯಾಕ್ಟರ್, ಟಿಲ್ಲರ್, ಎತ್ತಿನ ಗಾಡಿ, ಟೈರ್ ಗಾಡಿ ಹಾಗೂ 3 ಗಾಲಿ ಆಟೋಗೆ ಸರ್ವಿಸ್ ರಸ್ತೆಗೆ ಅವಕಾಶ ಮಾಡಿಕೊಡಬೇಕು. ಆದರೆ ಇಲ್ಲಿ ಅದನ್ನು ಸಹ ಗಾಳಿಗೆ ತೂರಿ ಮನಬಂದಂತೆ ಟೋಲ್ನ ಚಟುವಟಿಕೆಗಳು ನಡೆಯುತ್ತಿವೆ. ಶಿಕಾರಿಪುರದ ಶಾಸಕರಾದ ವಿಜಯೇಂದ್ರರವರು ಮೊನ್ನೆ ಸದನದಲ್ಲಿ ಕುಟ್ರಹಳ್ಳಿ ಹತ್ತಿರ ಇರುವ ಟೋಲ್ ವಿಚಾರದಲ್ಲಿ ಗರ್ಜನೆ ಮಾಡಿದರಲ್ಲ, 2 ವರ್ಷದವರೆಗೂ ನಿಮಗೆ ಈ ವಿಚಾರ ಗೊತ್ತಿರಲಿಲ್ವಾ ಎಂದು ಪ್ರಶ್ನಿಸಿದ ಅವರು, ಶಿಕಾರಿಪುರದ ಶಾಸಕರಾದ ವಿಜಯೇಂದ್ರರವರು ಈ ಟೋಲ್ ಅನ್ನ ತೆರವುಗೊಳಿಸಿ ಈ ತಾಲೂಕಿನ ಜನತೆಯ ಪ್ರೀತಿಗೆ ಪಾತ್ರರಾಗಬೇಕು. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಪ್ರತಿಭಟಿಸುವುದಾಗಿ ಎಚ್ಚರಿಸಿದರು. ನಮಸ್ಕಾರ, ನಮ್ಮ ಹೆಸರು ಯುವರಾಜ್ ಅಂತ ಹೇಳಿ, ರಾಜ್ಯ ನಾಗರಿಕರ ಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರು. ಏನು ಶಿಕಾರಿಪುರ ಏನು ಕುಟ್ರಹಳ್ಳಿಯಲ್ಲಿ ಏನು ಅಕ್ರಮವಾಗಿ ಮಾಡಿರ್ತಕ್ಕಂಥ ಏನು ರಸ್ತೆ ಸುಂಕ ವಸೂಲಿ ಇದೆಯಲ್ಲ, ಜನರನ್ನ ಬಹಳಷ್ಟು ಹೈರಾಣ ಮಾಡ್ತಾ ಇದೆ. ಏನು ಒಂದು ಟೋಲ್ನಿಂದ ಇನ್ನೊಂದು ಟೋಲು 60 ಕಿಲೋಮೀಟರ್ ಅಂತರದಲ್ಲಿ ಇರಬೇಕಂತೇಳಿ ಸರ್ಕಾರಿ ಆದೇಶ ಇದೆ. ಇದುವರೆಗೂ ಕೂಡ ಆ ಸರ್ಕಾರಿ ಆದೇಶ ಇದುವರೆಗೂ ಪಾಲನೆ ಆಗಿಲ್ಲ, ಉಲ್ಲಂಘನೆ ಆಗಿದೆ. ಜೊತೆಗೆ ಯಾವುದೇ ಟೋಲ್ ಮಾಡಿದರೂ ಕೂಡ ಆ ಟೋಲಿಗೆ ಸರ್ವಿಸ್ ರಸ್ತೆಯನ್ನ ನಿರ್ಮಾಣ ಮಾಡಬೇಕಂತ ಆದೇಶ ಇದೆ, ಅದು ಕೂಡ ಇಲ್ಲಿ ಉಲ್ಲಂಘನೆ ಆಗಿದೆ. ಮತ್ತೆ ಏನು ಆ ಟೋಲಿಂದ 22 ಕಿಲೋಮೀಟರ್ ಸರೌಂಡಿಂಗ್ ಇರ್ತಕ್ಕಂಥ ಸಾರ್ವಜನಿಕರಿಗೆ ರಿಯಾಯಿತಿ ದರದಲ್ಲಿ ಪಾಸ್ ವಿತರಣೆ ಮಾಡಬೇಕಂತ ಆದೇಶ ಇದ್ರೂ ಕೂಡ ಅದು ಕೂಡ ಉಲ್ಲಂಘನೆ ಆಗಿದೆ. ಇಲ್ಲಿ ಕೆಶಿಪ್ನವರು ನಿರ್ಮಾಣ ಮಾಡ್ತಿರ್ತಕ್ಕಂಥ ರಸ್ತೆಗೆ ಟೋಲ್ ವಸೂಲಿ ಮಾಡ್ತಾ ಇರೋದು ಕೂಡ ಬಹಳಷ್ಟು ಅಕ್ರಮವಾಗಿದೆ. ಏನು ಶಿಕಾರಿಪುರ ತಾಲೂಕಲ್ಲಿ ಏನು ಕುಟ್ರಹಳ್ಳಿ ಇರ್ತಕ್ಕಂಥ ಈ ಅವೈಜ್ಞಾನಿಕ ಮತ್ತು ಅಕ್ರಮ ಟೋಲು ಈ 2027ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಏನು ರಾಜ್ಯದ ಮುಖ್ಯಮಂತ್ರಿ ಆದಾಗ ಇದು ಅಧಿಕೃತವಾಗಿ ಟೆಂಡರ್ ಆಗಿ ಇಲ್ಲಿ ನಿರ್ಮಾಣವಾಗಿದೆ. ಆಗಿನ ಶಿಕಾರಿಪುರ ತಾಲೂಕಿನ ಶಾಸಕರಾದಂಥ BS ಯಡಿಯೂರಪ್ಪನವರು, ಸಂಸದರಾದಂಥ BY ರಾಘವೇಂದ್ರ ಅವರು ಮತ್ತು ಆಗಿನ BJPಯ ರಾಜ್ಯ ಉಪಾಧ್ಯಕ್ಷರಾದಂಥ BY ವಿಜೇಂದ್ರ ಅವರು ಕೂಡ ಈ ವಿಚಾರವಾಗಿ ಖಂಡನೆ ವ್ಯಕ್ತಪಡಿಸಿಲ್ಲ. ಈಗ ಮೊನ್ನೆ ಏನು ನಡೆದಿರ್ತಕ್ಕಂಥ ವಿಧಾನಸಭಾ ಅಧಿವೇಶನದಲ್ಲಿ ಏನು ತಾಲೂಕು ಶಾಸಕರಾದಂಥ BY ವಿಜೇಂದ್ರ ಅವರು ಇದು ಅಕ್ರಮ ಟೋಲ್ ಅಂತೇಳಿ ಬಹಳಷ್ಟು ಗರ್ಜನೆ ಮಾಡಿದ್ರು. ನೀವು ಶಾಸಕರಾಗಿ 2 ವರ್ಷ ಆಗಿದೆ ಸ್ವಾಮಿ, ಇದುವರೆಗೂ ಅಕ್ರಮ ಅಂತ ನಿಮಗೆ ಗೊತ್ತಿದ್ದಿಲ್ಲ. ಅದು ಇವತ್ತು ತಾಲೂಕಿನ ಜನರಿಗೆ, ಅಕ್ಕಪಕ್ಕ ತಾಲೂಕಿನ ಜನರಿಗೆ ಬಹಳಷ್ಟು ಅನ್ಯಾಯ ಆಗ್ತಾ ಇದೆ ಪೂರ್ತಿ. ಇವತ್ತು ಇದನ್ನ ಯಾಕೆ ನೀವು 2 ವರ್ಷದಿಂದ ಖಂಡನೆ ಮಾಡ್ತಾ ಇಲ್ಲ? ನೀವು ಇದು ಅಕ್ರಮ ಅಂತ ಗೊತ್ತಿದ್ದು ಯಾಕೆ ಟೋಲ್ ಇಲ್ಲಿ ಬರಕ್ಕೆ ಶಿಕಾರಿಪುರ ಬರಕ್ಕೆ ಬಿಟ್ಕೊಂಡ್ರಿ? ನೀವು ಇದುವರೆಗೆ ಏನ್ ಮಾಡ್ತಾ ಇದ್ರಿ? ನೀವು ಯಾಕೆ ಇದನ್ನ ನೀವು ಇಲ್ಲಿ ತೆರವುಗೊಳಿಸ್ತಾ ಇಲ್ಲ ಶಾಸಕರು? ನಾವು ರಾಜ್ಯ ನಾಗರಿಕರ ಶಕ್ತಿ ವೇದಿಕೆಯಿಂದ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಯಾವುದೇ ಕಾರಣಕ್ಕೂ ಇನ್ನು ಕೆಲವು ದಿವಸಗಳಲ್ಲಿ ಆ ಟೋಲು ತೆರವಾಗ್ಲಿದ್ರೆ ನಾವು ತಾಲೂಕು ಶಾಸಕರಾದಂಥ ಏನು ವಿಜೇಂದ್ರ ಅವರ ವಿರುದ್ಧ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ರಾಜ್ಯ ನಾಗರಿಕರ ಶಕ್ತಿ ವೇದಿಕೆಯಿಂದ ನಾವು ಎಚ್ಚರಿಕೆ ನೀಡ್ತಾ ಇದ್ದೇವೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ವಾಸಪ್ಪ ಅಂತ ಹೇಳಿ ಮಾಜಿ ಸೈನಿಕ. ಈ ಒಂದು ನಾಗರಿಕ ಶಕ್ತಿ ವೇದಿಕೆಯ ರಾಜ್ಯ ಗೌರವಾಧ್ಯಕ್ಷ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಏನು ಇದುವರೆಗೂ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಅದು ಅಕ್ಷರಶಃ ನಿಜವಾದಂತಹ ಮಾತು. ಇಲ್ಲಿಯ ಶಾಸಕರು ತಾಲೂಕಿನಲ್ಲಿ ತಮ್ಮ ಏನು ಸಾರ್ವಜನಿಕರ ಏನು ಕುಂದುಕೊರತೆಗಳನ್ನು ಆಲಿಸದೆ ಎಲ್ಲಿ ಬೇಕಲ್ಲ ಹೋಗಿ ಸರ್ಕಾರದ ವಿರುದ್ಧ ಸುಮ್ಮನೆ ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಅವರ ತಾಲೂಕಲ್ಲಿ ಎಷ್ಟು ಅನ್ಯಾಯಗಳು ಆಗ್ತಾ ಇದ್ದಾವೆ, ಅಕ್ರಮಗಳು ಆಗ್ತಾ ಇದ್ದಾವೆ, ಅದ್ರ ಬಗ್ಗೆ ಸ್ವಲ್ಪನೂ ಸಹ ತಲೆ ಕೆಡಿಸ್ಕೊಂತ ಇಲ್ಲ. ಇಲ್ಲಿ ಒಂದು ರಾಜಕಾರಣಿಗಳು ಎಚ್ಚೆತ್ಕೋಬೇಕು, ಬೇರೆ ಪಕ್ಷದವರು ಎಚ್ಚೆತ್ಕೋಬೇಕು ಇದನ್ನ. ಯಾಕೆಂದ್ರೆ ಇದು ಕಾನೂನು ಬಾಹಿರ
60 ಕಿಲೋಮೀಟರ್ ಹೊರತುಪಡಿಸಿದ ಮಾತ್ರ ಅಲ್ಲಿ ಟೋಲ್ ಗೇಟ್ ಅನ್ನು ಮಾಡ್ಬೇಕಂತ ಆದೇಶ ಇದ್ರು ಸಹ ಇವರು ಎಲ್ಲಿ ಬೇಕಂದ್ರೆ ಅಲ್ಲಿ ಟೋಲ್ ಗೇಟ್ ಅನ್ನ ಮಾಡ್ತಾ ಇದ್ದಾರೆ. ಜನರಿಂದ ಅಕ್ರಮವಾಗಿ ಉಸುಲಿಯನ್ನು ಮಾಡ್ತಾ ಇದ್ದಾರೆ. ಇದು ಜನಸಾಮಾನ್ಯರಿಗೆ ಕೊಡ್ತುವಂತ ಬಹಳ ದೊಡ್ಡ ಆಘಾತ, ದೊಡ್ಡ ಅನ್ಯಾಯ. ಹಾಗಾಗಿ ದಯವಿಟ್ಟು ಇಲ್ಲಿಯ ಶಾಸಕರು, ಸಚಿವರು ಮತ್ತು ಏನು ಉಸ್ತುವಾರಿಗಳಿದ್ದಾರೆ, ಅವರು ದಯವಿಟ್ಟು ಇದರ ಬಗ್ಗೆ ಗಮನವನ್ನು ಹರಿಸಿ ಇದ್ರ ಬಗ್ಗೆ ವ್ಯವಸ್ಥಿತವಾಗಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು, ಇದನ್ನು ತೆಗೆದು ಹಾಕ್ಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಮಸ್ಕಾರ. ಇಷ್ಟೊಂದು ಜನಸಂಖ್ಯೆಯಲ್ಲಿ ಬಂದು ಏನು ಮನವಿ ಕೊಟ್ಟಿದ್ದೀರಿ ಕುಟ್ರಳ್ಳಿ ಟೋಲ್ ಬಗ್ಗೆ, ನಿಮ್ಮ ಮನವಿಯಂತೆ ನಾವು ಈ ಮನವಿಯಿಂದ ಸಂಬಂಧಪಟ್ಟ ಸರ್ಕಾರದ ಗಮನಕ್ಕೆ ತರ್ತೀವಿ. ಏನು ಬೇಡಿಕೆ ಇದೆ ಆದಷ್ಟು ಈಡೇರಲಿ ಅಂತ ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಹಾಜರಾಗ್ತೇನೆ. ನಮಸ್ಕಾರ.